ತೆಂಗು ಬೆಳೆದಿರೋ ರೈತರು ತೆಂಗು ಬೆಳೆದು ಮಂಗಾದೆ ಅಂತ ಹೇಳೋದನ್ನ ಕೇಳಿರ್ತೀವಿ. ಇದಕ್ಕೆ ಮುಖ್ಯ ಕಾರಣ ಕೀಟದ ಸಮಸ್ಯೆ ಹಾಗೆ ಬೋರಾನ್ ಡಿಫಿಷಿಯನ್ಸಿಯಿಂದ ಇಳುವರಿ ಕಮ್ಮಿ ಆಗ್ತಿರೋದು. ಈ ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಝೀರೋ ಖರ್ಚಿನ ಬೆಸ್ಟ್ ಸೊಲ್ಯೂಷನ್ ಅನ್ನ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಹೊಲಗಳ ಪಕ್ಕದಲ್ಲಿ ದಾರಿ ಬದಿಯಲ್ಲಿ ಎಕ್ಕದ ಗಿಡಗಳು ಬೆಳೆಯೋದನ್ನ ನೋಡಿರ್ತೀವಿ. ಬಿಳಿ ಎಕ್ಕದ ಗಿಡಗಳನ್ನ ಬಳಸಿಕೊಂಡು ಈ ಎರಡು ಸಮಸ್ಯೆಯನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ನೀವು ಇದಕ್ಕೆ ಮಾಡಬೇಕಾಗಿರೋದು ಇಷ್ಟೇ. 40 ಲೀಟರ್ ನೀರಿನ ಡ್ರಮ್ ನಲ್ಲಿ ಎಕ್ಕದ ಗಿಡಗಳು ಎಲೆ ಹೂವನ್ನ ತುಂಬಿ ಅದರ ತುಂಬಾ ನೀರನ್ನ ತುಂಬಬೇಕಾಗತ್ತೆ. ಹಾಗೆ ಇದಕ್ಕೆ ಗಟ್ಟಿಯಾಗಿ ಬಟ್ಟೆ ಕಟ್ಟಿ 7 ರಿಂದ 15 ದಿನಗಳವರೆಗೆ ಇಡಬೇಕಾಗತ್ತೆ. 7ನೇ ದಿನ ಅದನ್ನ ತೆಗೆದಾಗ ನಿಮಗೆ ತೆಂಗಿನ ಮರಗಳಿಗೆ ಹಾಕೋದಕ್ಕೆ ಔಷಧಿ ರೆಡಿ ಆಗಿರುತ್ತೆ. ಒಂದು ಮರಕ್ಕೆ ವಾರದಲ್ಲಿ 2 ಬಾರಿಯಂತೆ 1 ಲೀಟರ್ ಔಷಧಿಗೆ 3 ಲೀಟರ್ ನೀರನ್ನ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 2 ಲೀಟರ್ ನಂತೆ ತೆಂಗಿನ ಸಸಿಗಳಿಗೆ ನೀವು ಹಾಕ್ತಾ ಹೋಗ್ಬೇಕಾಗತ್ತೆ. ಇದರಿಂದ ನಿಮಗೆ ಕೀಟ ಬಾಧೆ ಕಡಿಮೆ ಆಗೋದ್ರ ಜೊತೆಗೆ ಬೋರಾನ್ ಡಿಫಿಷಿಯನ್ಸಿ ಕೂಡ ಸರಿ ಹೋಗಿ ಇಳುವರಿ ಜಾಸ್ತಿ ಆಗುತ್ತೆ. ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ